ಮುಂಡಗೋಡದಲ್ಲಿ ಹಳೆ ಪಿಂಚಣಿ ಯೋಜನೆ ಓಪಿಎಸ್ ಜಾರಿಗೆ ಆಗ್ರಹ. ತಹಸೀಲ್ದಾರರ ಮೂಲಕ ಸಿಎಂಗೆ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ ಹಾಗೂ ನೌಕರರ ಸಂಘದಿಂದ ಮನವಿ. ಮುಂಡಗೋಡದಲ್ಲಿಂದು ಅನುದಾನಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹಾಗೂ ಕರ್ನಾಟಕ ಮಾಧ್ಯಮಿಕ ಶಾಲಾ ಕಾಲೇಜುಗಳ ನೌಕರರ ಸಂಘದ ವತಿಯಿಂದ ಹಳೆ ಪಿಂಚಣಿ ಯೋಜನೆ ಓಪಿಎಸ್ ಜಾರಿಗೆ ತರಬೇಕು ಎಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮನವಿ ಸಲ್ಲಿಸಲಾಯಿತು. 2006ರಿಂದ ನೇಮಕಾತಿಯಾದ ನೌಕರರ ಮೇಲೆ ಏರಲಾಗಿರುವ ಎನ್ಪಿಎಸ್ ಯೋಜನೆಯು ಅನ್ಯಾಯದಾಯಕವಾಗಿದ್ದು ತಕ್ಷಣವೇ ಅದನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನೇ ಮುಂದುವರಿಸಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದಂತಹ ಎಸ್ ಫಕೀರಪ್ಪ, ಎಸ್ ಡಿ ಮುಡ್ಡಣ್ಣವರ್, ಸುಭಾಷ್ ಡೋರಿ ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೂ ನೌಕರರು ಉಪಸ್ಥಿತರಿದ್ದು ಸರ್ಕಾರದ ಧೋರಣೆಯ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ಸರ್ಕಾರ ಈ ಪೆನ್ಷನ್ ಕೊಡೋದು ಮತ್ತು ಸೌಲಭ್ಯ ಕೊಡೋದರಲ್ಲಿ, ಆರೋಗ್ಯ ವಿಮೆ ಕೊಡೋದರಲ್ಲಿ, ಬೇರೆ ಬೇರೆ ಸೌಲಭ್ಯ ಕೊಡೋದರಲ್ಲಿ ತಾರತಮ್ಯವನ್ನು ಮಾಡಿ ಇವರು ಬೇರೆ ಅವರು ಬೇರೆ ಅಂತೇಳಿ ಪರಿಗಣಿಸ್ತಾ ಇದೆ. ಆ ವ್ಯತ್ಯಾಸವನ್ನು ಪರಿಗಣಿಸದೆ ಸರ್ಕಾರಿ ನೌಕರರಿಗೆ ಏನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರಾ, ಎಫ್ಪಿಎಸ್ ಅನ್ನು ಕ್ಯಾನ್ಸಲ್ ಮಾಡಿ OPS ಅನ್ನು ಜಾರಿ ಮಾಡಲಿಕ್ಕೆ ನಾವೆಲ್ಲ ಸರ್ಕಾರನ ಒತ್ತಾಯಿಸ್ತಾ ಇದ್ದೇವೆ. ಅದು ಸರ್ಕಾರ ಜಾರಿ ಮಾಡೋವರೆಗೂ ಕೂಡ ನಾವೆಲ್ಲ ಹೋರಾಟ ಮಾಡ್ತೇವೆ. ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಯವರು ನಮ್ಮ ನೌಕರರ ಪರವಾಗಿ ನಾವು ಯಾವತ್ತೂ ನಿಲ್ತೇವೆ, ಅವರಿಗೆ ಜಯ ಸಿಗೋವರೆಗೆ ನಾವು ಹೋರಾಟ ಮಾಡ್ತೇವೆ ಅಂತ ಹೇಳುತ್ತಾ ಇಲ್ಲಿ ಕರೆದು ಈ ಕಾರ್ಯಕ್ರಮದಲ್ಲಿ ಮನವಿ ಪತ್ರ ಕೊಡುವಂಥ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ